ನಮ್ಮ ಎನರ್ಜಿ ಸಿಸ್ಟಮ್ ಚೇಂಜ್ ಆಗುತ್ತಲ್ವ, ಆ ಶಿಫ್ಟ್ ನಡೆಯುತ್ತೆ ನಮ್ಮ ಎನರ್ಜಿಯಲ್ಲಿ, ನಮ್ಮ ವೈಬ್ರೇಷನ್ಸಲ್ಲಿ. ಆಗ ಒಂದು ಟಫ್ ಫೇಸ್ ಅಂತಲ್ಲ, ಒಂದು ಲೋ ಫೇಸ್ಗೆ ನಾವೆಲ್ಲ ಹೋಗ್ತೀವಿ. ನಾನು ಇದನ್ನು ತುಂಬ ಸರಿ ಈ ಸ್ಟೇಜನ್ನು ಫೀಲ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗ್ತಾ ಇರುತ್ತೆ, ಮಾಸ್ಟರ್ಸ್ ಕನೆಕ್ಟಿವಿಟಿ ತುಂಬ ಇರುತ್ತೆ. ಯಾ ಆ್ಯಂಡ್ ಸಡನ್ನಾಗಿ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಕಣ್ಣು ಮುಚ್ಕೊಂಡ್ರೆ ಧ್ಯಾನ ಸರಿಗಾಗೋದಿಲ್ಲ, ಯಾವ ಕನೆಕ್ಷನ್ ಆಗಲ್ಲ, ಯಾವ ವಿಷನ್ಸ್ ಕಾಣಲ್ಲ. ತುಂಬ ಜನ ಈ ಹಂತದಲ್ಲಿ ಬಿಟ್ಟುಬಿಡ್ತಾರೆ. ಯಾಕೆ ಅಂದರೆ ಎಲ್ಲ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗಬೇಕೇನೋ ಅಂತ. ಇಲ್ಲ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಒಂದು ಬ್ರಿಡ್ಜಿಂದ ಇನ್ನೊಂದು ಬ್ರಿಡ್ಜಿಗೆ ಹೋಗ್ಬೇಕಾದ್ರೆ ಮಧ್ಯ ಟನಲ್ ಇರುತ್ತಲ್ವ, ಒಂದು ಕತ್ತಲೆಯ ಟನಲ್ ಇರುತ್ತೆ. ಮೇ ಬಿ ದಟ್ ಈಸ್ ಅ ಶಾರ್ಟ್ ಡ್ಯೂರೇಷನ್ ಡಿಸ್ಟರ್ಬಿಂಗ್ ಫೇಸ್ ಆಗಿರ್ಬೋದು. ಬಟ್ ಅಟ್ ದ ಎಂಡ್ ಇನ್ನೊಂದು ಬ್ರೈಟ್ ಲೈಟ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ, ನೀವು ಆ ಲೈಟ್ ಆಗೋಕ್ಕೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಪ್ರತಿಯೊಬ್ಬ ಮೆಡಿಟೇಟರಲ್ಲಿ. ಇದು ಒಂದ್ಸಲ ಆಗ್ಬೋದು ಅಥವಾ ಪದೇ ಪದೇ ಆಗ್ಬೋದು. ನಿಮ್ಮ ಎನರ್ಜೀಸ್ ನೀವು ಎಷ್ಟು ಕ್ಲಿಯರ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀರಲ್ವ, ನೆಕ್ಸ್ಟ್ ಹಂತಕ್ಕೆ, ನೆಕ್ಸ್ಟ್ ಸ್ಟೆಪ್ ಹೇರೋಕ್ಕೆ ಈ ಟನಲಿಂದ ಪಾಸ್ ಆಗಲೇಬೇಕು. ಸೊ ಈ ಟೈಮಲ್ಲಿ ಮೆಡಿಟೇಷನ್ ಬಿಡಬೇಡಿ. ನಿಮಗೆ ಆಗುತ್ತೋ ಆಗಲ್ವೋ, ಥಾಟ್ಸ್ ಬರ್ತಾ ಇಲ್ವೋ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಮೇನ್ಲಿ ಈ ಗ್ರೂಪ್ ಮೆಡಿಟೇಷನ್ಸಲ್ಲಿ ನೀವು ಇನ್ವಾಲ್ವ್ ಆದಾಗ ಏನಾಗುತ್ತೆ, ಗ್ರೂಪಲ್ಲಿದ್ದಾಗ ಆಟೋಮೆಟಿಕಲಿ ಅವ್ರ ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗಿ ಬೇಗನೆ ಆ ಟನಲ್ ಕ್ರಾಸ್ ಮಾಡೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ಈ ಹಂತವನ್ನು ತುಂಬ ಜನ ತುಂಬ ಕಷ್ಟಪಡ್ತಾರೆ ಫೇಸ್ ಮಾಡೋಕ್ಕೆ, ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ರಿಜೆಕ್ಟ್ ಮಾಡ್ದಂಗೆಲ್ಲ ಅದು ಇನ್ನೂ ಪ್ರೊಲಾಂಗ್ ಆಗ್ತಾ ಇರುತ್ತೆ. ಸೊ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ಧ್ಯಾನ ಮಾಡಿದ್ರೆ ಎಲ್ಲ ನನ್ನ ಉನ್ನತಿನೇ ಆಗ್ತಾಯಿದೆ ಅಂದ್ಕೊಂಡಾಗ ಇದು ಈಸಿ ಆಗಿಬಿಡುತ್ತೆ. ಯಾವಾಗ ಈ ಟನಲನ್ನು ಕ್ರಾಸ್ ಮಾಡ್ತೀವಲ್ವ ನಾವು, ಅಂದರೆ ಈ ಒಂದು ಲೋ ಫೇಸ್ ಸ್ಪಿರಿಚುಯಾಲಿಟಿಲಿ ಇದೊಂದು ಲೋ ಫೇಸ್ ನಾವು ಫೇಸ್ ಮಾಡ್ತೀವಲ್ವ, ಒಂದು ಸ್ವಲ್ಪ ದಿನದಲ್ಲೇ ನಿಮ್ಮ ಕನೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಹೈಯರ್ ಕನೆಕ್ಷನ್ಸ್ ಆಗಿರ್ಬೋದು, ಓಕೆ, ಅಥವಾ ಬೇರೆ ಬೇರೆ ಎನರ್ಜೀಸ್ನ ನೀವು ಹೆಲ್ಪ್ಗೆ ನಿಮಗೆ ಬರ್ತಾ ಇರ್ಬೋದು. ಹೈಯರ್ ಡೈಮೆನ್ಷನ್ ಮಾಸ್ಟರ್ ಜೊತೆ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಎಲ್ಲ ಹಂತದಲ್ಲೂ ನಿಮ್ಮನ್ನು ನೀವು ಸ್ವಲ್ಪನಾದರೂ ಬದಲಾಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡಲೇಬೇಕು. ಸೊ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಆಗ್ತಾಯಿದೆ, ಒಳಗಡೆ ಸೇಮ್ ಹಳೆಯ ಸರಿಯಲ್ಲದ ಪ್ಯಾಟ್ರನ್ಸ್ ಇದೆ, ಬಿಹೇವಿಯರ್ ಅದೇ ಇದೆ, ಒಬ್ರು ಕಂಡ್ರೆ ಸಿಟ್ಟಿದೆ, ಒಬ್ರನ್ನ ಮುಂದಕ್ಕೆ ಹೋಗಿ ಬಿಡಬಾರ್ದು, ಜಲಸಿ ಇದೆ, ಇವೆಲ್ಲ ಇದೆ ಅಂದ್ಕೊಂಡ್ರೆ ನೀವು ಮತ್ತೆ ಫಸ್ಟ್ ಸ್ಟೇಜ್ಗೆಲ್ಲೇ ಇರ್ತೀರ, ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವ ವಿಷನ್ಸ್ ಕಾಣಲ್ಲ, ಧ್ಯಾನ ಕುಂತ್ರೆ ಏನೂ ಅನಿಸೋದಿಲ್ಲ. ಯಾಕೆ ಅಂದರೆ ನೀವು ಬದಲಾಯಿಸ್ಕೊಳ್ತಾ ಇಲ್ಲ ಅಂತ. ಸೊ ಯಾವಾಗ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತಾ ಧ್ಯಾನವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀರಲ್ವ, ಆಗೇನಾಗುತ್ತೆ, ನಿಮಗೆ ಫುಲ್ ಸಪೋರ್ಟ್ ಬಂದುಬಿಡುತ್ತೆ. ಒಂದು ಟೈಮಲ್ಲಿ ಯಾರ್ಯಾರೆಲ್ಲ ನಿಮ್ಮನ್ನು ಕೈ ಬಿಟ್ಟಿದ್ದಾರೆ, ನನ್ನ ಜೊತೆ ಯಾರೂ ಇಲ್ಲ ಅಂತ ನೀವು ಓದಾಡ್ತಾ ಇರ್ತೀರಲ್ವ, ಈ ಫೇಸಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಹೈಯರ್ ಸಪೋರ್ಟ್ ನಿಮಗೆ ಫುಲ್ ಸಿಕ್ಬಿಡುತ್ತೆ.